ಒಂದು 5 ನಿಮಿಷ ಬಸ್ಸು, ನಮ್ಮ ಹುಡುಗ ಬಂದ್ಬಿಡ್ತಾನೆ. ಓಕೆ, ನೋ ಪ್ರಾಬ್ಲಮ್. ಮತ್ತೆ ನಿನ್ನ ಹುಡುಗಿ ನೀವು ಸಿಕ್ಕಿದ್ಲಾ? ಸಿಕ್ಕಿದ್ಲು ಬಸ್ಸು, ನಾನು ಮಾತಾಡಿದೆ, ಅವಳು ಮಾತಾಡ್ಸಿದ್ಲು. ಆದರೆ ಪ್ರೀತಿ ವಿಷಯ ಮಾತಾಡೋಕ್ಕೆ ತುಂಬಾನೇ ಭಯ ಆಗುತ್ತೆ. ಭಯನಾ? ಹೌದು, ಐ ಲವ್ ಯು ಅಂತ ಹೇಳಕ್ಕೆ ತುಂಬಾನೇ ಹೆದರಿಕೆ ಆಗುತ್ತೆ. ಅವಳು ಎದುರಿಗೆ ಬಂದಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನಿಮಗೆ ಭಯ ಆಗಲ್ವಾ ಬಸ್ಸು? ಭಯನಾ? ನನಗೆ ಹುಡುಗಿರ್ ನೋಡಿದ್ರೆ ಕುದುರೆ ನೋಡ್ದಂಗೆ. ಅವ್ರನ್ನ ಪಳುಕ್ಸೋದು, ಲಗಾಮ್ ಹಾಕೋದು, ಸವಾರಿ ಮಾಡೋದು ಅಂದ್ರೆ ಒಂಥರ ಮಜಾ. ಅಯ್ಯೋ, ನಮ್ಮ ಹುಡುಗಿ ಕುದುರೆ ಅಲ್ಲ, ಚಿರತೆ. ಹಾ, ಚಿರತೆ. ನನಗೂ ಮೊನ್ನೆ ಒಂದು ಚಿರತೆ ಸಿಕ್ಕಿತ್ತು. ನಮ್ಮ ಹುಡುಗಿ ಕಣ್ಣು ನೋಡ್ತಾ ಇದ್ರೆ ಹೂ ನೋಡ್ದಂಗಾಗುತ್ತೆ. ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ನಮ್ಮ ಹುಡುಗಿದು ಹಾಗೆ, ನೋಡ್ತಾನೇ ಇರಬೇಕು ಅನ್ಸುತ್ತೆ. ನನ್ನ ಹುಡುಗಿ ಮುಂಗೂರು ನೋಡ್ತಾ ಇದ್ರೆ ಎದೆ ಬರ್ತಾನೆ ನಿಂತೋಯ್ತದೆ. ನನ್ನ ಹುಡುಗಿನ ನೋಡ್ದಾಗಿಂದಲೂ ಅಷ್ಟೇ ನನ್ನ ಎದೆ ಬಿಡ್ತಾನೇ ನಿಂತೋಗಿದೆ. ಇದೇ ಕೈಲಿ ಎತ್ಕೊಂಡಿದ್ದೀನಿ ಅವಳ. ನಾನು ಅಷ್ಟೇ ಇದೇ ಕೈಲ ಅವಳ ಕೈ ಹಿಡ್ಕೊಂಡಿದ್ದೆ. ಅಲ್ಲ ಬಸ್ಸು, ನಾನೇನೋ ಒಂದೇ ಹುಡುಗಿ ಒಂದೇ ಲೈಫು ಒಂದೇ ವೈಫು ಅಂತ ಇದ್ದೀನಿ. ನೀವು ನೋಡಿದ್ರೆ ನಂತರನೇ ಆಗ್ಬಿಟ್ರಲ್ಲ. ಯಾರ ಹುಡುಗಿ ಬಸ್ಸು? ಅದೇನೋ ಗೊತ್ತಿಲ್ಲ, ಅವಳನ್ನ ನೋಡ್ದಾಗಿಂದ ಏನೋ ಒಂಥರ ಆಗೋಗಿದೆ. ಅವಳ ಹೆಸರು ಹಲೋ, ಹೇಳ, ಗಾಡಿ ಬಂದಿದ್ಯಾ? ನಾನೇ ಬರ್ತೀನಿ. 5 ನಿಮಿಷ ಬಸ್ಸು, ಗಾಡಿ ತಗೊಂಡ್ಬಂದ್ಬಿಡ್ತೀನಿ. ಓಕೆ, ಡನ್. ಹಾಯ್. ನನಗೂ ನಿನ್ಗೂ ಏನೋ ಒಂದು ಋಣ ಇದೆ ಅನ್ಸುತ್ತೆ. ನಾನು ಹೋದ್ ಕಡೆ ನೀನ್ ಬರ್ತಾ ಇರ್ತೀಯ, ಇಲ್ಲ ನೀನ್ ಹೋದ್ ಕಡೆ ನಾನು ಬರ್ತಾ ಇರ್ತೀನಿ ಅಲ್ವಾ? ಮುಖ ನೋಡಕ್ಕೆ ಅಸಹ್ಯ ಅನ್ಸುತ್ತೆ. ಹೇ, ನಾನು ಫ್ರೆಂಡ್ಶಿಪ್ ಬಯಸ್ತಾ ಇದ್ದೀನಿ, ನೀನು ದ್ವೇಷ ಬಯಸ್ತಾ ಇದ್ದೀನಿ. ಈಗಲೂ ಕಾಲ ಮಿಂಚಿಲ್ಲ. ಐ ವಾಂಟ್ ಟು ಬಿ ಫ್ರೆಂಡ್ಶಿಪ್ ವಿತ್ ಯು. ಬೇಡ, ದಾರಿ ಬಿಡ್ಲಿಲ್ಲ ಅಂದ್ರೆ ಕೂಗ್ಬಿಡ್ತೀನಿ. ಶೇಟ್, ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ. ಐ ವಾಂಟ್ ಫ್ರೆಂಡ್ಶಿಪ್ ವಿತ್ ಯು. ಹೇ ಸಾವಿತ್ರಿ,
ಸಾವಿತ್ರಿ ಯಾಕೆ ಬರ್ತಾ ಇದ್ಯಾ? ನಿಂತ್ಕೋ ಸಾವಿತ್ರಿ, 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 ಸಾವಿತ್ರಿ ಯಾಕೆ ಬರ್ತಾ ಇದ್ಯಾ? ನಿಂತ್ಕೋ ಸಾವಿತ್ರಿ. ಎಲ್ಲಿಗೆ? ಎಲ್ಲಿಗಾದ್ರೂ ಮೊದ್ಲು ನಡೀರಿ ಇಲ್ಲಿಂದ. ಯಾಕೇನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಎಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಗಾಡಿ ತೆಗೀರಿ ಇಲ್ಲಿಂದ. ನಡೀರಿ. ಓ ಸರಿ ಬಿಡಿ. ಇಲ್ಲೇ ಪಕ್ಕದೊಳಗೆ ನನ್ನ ಫ್ರೆಂಡಿಗೆ ಗಾಡಿ ತೋರಿಸ್ಬೇಕು. 5 ನಿಮಿಷ. ಎದೆಯ ಬಾಗಿಲು ತಟ್ಟದೆ ಮೆಲ್ಲ ಬಂದೆಯ, ಒಂದು ಮಾತನು ಕೇಳದೆ ಎಲ್ಲೆ ನಿಂತೆಯ. ರೀ ಬೇಗ ಬನ್ನಿ, ಹೋಗ್ತಾ ದಾರಿಲಿ ಹೂ ಹಣ್ಣು ಎಲ್ಲ ತಗೊಂಡು ಹೋಗ್ಬೇಕು, ಹೊತ್ತಾಗ್ಬಿಡುತ್ತೆ. ಬನ್ನಿ ಬನ್ನಿ ಬೇಗ. ಹಾ ಬಂದೆ ಬಂದೆ ಬಂದೆ. ಹೊರಡನ್ವಾ? ಪದ್ಮ, ಅವ್ರು ನೋಡಿದ್ರೆ ಅಷ್ಟೊಂದು ಹಣವಂತರು, ಆಕೆ ಬೇರೆ ಹಣ ಅಂತಸ್ತು ಅಂತ ತುಂಬಾ ಮಾತಾಡ್ತಾ ಇರ್ತಾರೆ. ನಮ್ ಸಂಬಂಧ ಒಪ್ಕೊಳ್ತಾರ ಅವರು? ಅಯ್ಯೋ ಏನ್ರಿ ನೀವು, ಹೊರಡೋವಾಗ ನಿಮ್ಗೆ ಅನುಮಾನ. ನೋಡಿ ಅವ್ರು ತುಂಬಾ ಒಳ್ಳೆ ಜನ, ಸ್ವಲ್ಪನೂ ಜಂಬ ಇಲ್ಲ, ಖಂಡಿತ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ರೀ. ಅದ್ರ ಮೇಲೆ ದೇವರಿದ್ದಾನೆ ಬಿಡಿ. ನಮ್ಗೆ ಉಳಿದಿರೋದು 3 ತಿಂಗಳು, ಅಷ್ಟ್ರಲ್ಲಿ ಒಂದು ಒಳ್ಳೆ ಸಂಬಂಧ ಹುಡುಕ್ಲೇಬೇಕು. ಸತ್ಯನು ಒಳ್ಳೆ ಹುಡುಗ, ನನಗೂ ಇಷ್ಟ ಆಗಿದ್ದಾನೆ. ದೇವ್ರ ಮೇಲೆ ಬರ ಹಾಕಿ ಕೇಳೇ ಬಿಡೋಣ. ಬಾ ಬಾ. ಅಯ್ಯೋ, ಈ ರೋಡ್ಗೆ ಯಾಕ್ರಿ ಬಂದ್ರಿ? ಗಾಡಿ ವಾಪಸ್ ತಗೊಳ್ಳಿ. ಫ್ರೆಂಡ್ ಇಲ್ಲೇ ಇರೋದು. 2 ನಿಮಿಷ ಗಾಡಿ ತೋರಿಸ್ಬಿಡ್ತೀನಿ ಅವನಿಗೆ. ಬೇಡ 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 ಬೇಡ, ಈ ರೋಡ್ ಬೇಡ. ಗಾಡಿ ನಿಲ್ಸಿ. ನೀವು ಗಾಡಿ 2 ನಿಮಿಷ. ಅಯ್ಯೋ ಬೇಡ ರೀ, ಗಾಡಿ ನಿಲ್ಸಿ ನಿಲ್ಸಿ ನಿಲ್ಸಿ. ಈ ರೋಡ್ಗೆ ಯಾಕ್ರಿ ಬಂದ್ರಿ? ಮೊದಲು ಹಿಂದೆ ತಿರ್ಗಿಸಿ ಗಾಡಿನ. ಮೊದಲು ಹಿಂದೆ 2 ನಿಮಿಷ ನಮ್ಮ ಫ್ರೆಂಡಿಗೆ ಗಾಡಿ ತೋರಿಸ್ಬಿಡ್ತೀನಿ. ಏನ್ ನಿಮ್ಮ ಹೆಸರು? ಸತ್ಯ ಅಂತ. ಸತ್ಯನೋ ಪತ್ಯನೋ, ಬೇಗ ಗಾಡಿ ತಿರ್ಗಿಸ್ರಿ. ತಿರ್ಗಿಸಿ, ಹಿಂದೆ ತಿರ್ಗಿಸಿ. ಆಯ್ತು. ನಡೀರಿ. ಯಾಕ್ರಿ ಇಚ್ಕೊಂತೀರಾ? ನಮಗೆ ಗಾಬರಿ ಆಗಲ್ವಾ? ಸಾರಿ ಸತೀಶ್. ಸತೀಶ? ಸುರೇಶ್. ಸುರೇಶ? ಸತ್ಯ ಅಂತ ನನ್ನ ಹೆಸರು. ಸಾರಿ. ಎಲ್ಗೋಗ್ಬೇಕು? ಗೊತ್ತಿಲ್ಲ. ಹಲೋ, ಯಮುನಾ ಒಬಿರಾಯ್ ಸ್ಪೀಕಿಂಗ್. ಹಲೋ, ನಾನು ರವಿಚಂದ್ರನ್ ಮಾತಾಡ್ತಾ ಇರೋದು. ರವಿಚಂದ್ರನ್? ಕ್ರೇಜಿ ಸ್ಟಾರ್ ರವಿಚಂದ್ರನ್ ನನಗ್ ಫೋನ್ ಮಾಡಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ. ಓ, ಆ ರವಿಚಂದ್ರನ್ ಅಲ್ಲಮ್ಮ. ಈಗ ನೀವ್ ಇದಿರಲ್ಲ ಮನೆ,
ಆ ಓನರ್ ರವಿಚಂದ್ರನ್. ಅಣ್ಣ, ರವಿ ಅಣ್ಣ, ನಾನು ಯಮ್ನಿ ಮಾತಾಡ್ತಿರೋದು. ಹೇಳಣ್ಣ. ನೋಡಮ್ಮ, ಮುಂದಿನ ತಿಂಗಳ ಇಂಡಿಯಾಗ್ ಬರ್ತಾ ಇದೀವಿ. ಮನೆ ಎಲ್ಲ ನೀಟಾಗಿ ರೆಡಿ ಮಾಡಿಡ್ಬೇಕು, ಆಯ್ತಾ? ನೀವು ಇಲ್ಲಿಗೆ ಬರ್ತಾ ಇದ್ದೀರಾ ಅಣ್ಣ? ಎಷ್ಟು ದಿವಸಕ್ಕೆ? ಎಷ್ಟು ದಿವಸ ಇದು? ಅದು ನಮ್ಮನೆ. ನಾವಿನ್ಮೇಲೆ ಅಲ್ಲಿ ಪರ್ಮನೆಂಟ್ ಆಗಿರ್ತೀವಿ. ರಾತ್ರಿ ಮತ್ತೆ ಫೋನ್ ಮಾಡ್ತೀನಿ. ನಾಗರಾಜನ್ನ ಮನೇಲೆ ಇರೋ ಕೇಳಮ್ಮ, ಅವನ ಜೊತೆ ಮಾತಾಡ್ಬೇಕು. ಹಾ ಹಾ. ದೇವರು, ನಾನೇನಪ್ಪ ಮಾಡ್ಲಿ ಈಗ? ಅವನು ಮುಂದಿನ ತಿಂಗಳೇ ಬಂದ್ಬಿಡ್ತಾರೆ. ಆಮೇಲೆ ನಮ್ಗೇನ್ ಗತಿ? ನನ್ ಸತ್ಯನ್ಗಿನ್ನು ಯಾವುದೇ ಹುಡುಗಿನೂ ಸಿಕ್ಕಿಲ್ಲ. ಇನ್ನೇನಾರ ದಾರಿ ತೋರ್ಸೋ ತಂದೆ. ಯಮುನಾ ಅವರೇ? ಯಾರು? ಆ ಬ್ಯಾಗ್ ಒಳಗೆ ಚಿನ್ನದ ಬಳೆಗಳಿದ್ವು. ಅವುಗಳನ್ನ ನಾನ್ ತಗೊಂಡ್ಬಿಟ್ಟಿದ್ದೀನಿ. ಒಳಗ್ ಬರ್ಬೋದಾ? ಬನ್ನಿ ಒಳಗೆ, ಬನ್ನಿ ಬನ್ನಿ. ನೋಡಿ, ನಿಜವಾಗ್ಲು ನನಗೆ ಯಾವ ವಿಷಯನೂ ಗೊತ್ತೇ ಇರ್ಲಿಲ್ಲ. ಯಾವ ವಿಷಯ? ಅದು ಹೋಗ್ಲಿ ಬಿಡಿ, ಸಣ್ಣ ವಿಷಯನ ಈಗ ಯಾಕಿಷ್ಟು ದೊಡ್ಡದು ಮಾಡ್ತಿದ್ದೀರಾ? ನಿಜ ಹೇಳ್ಬೇಕು ಅಂದ್ರೆ ನಾವು ನಿಮ್ಗಿಂತ ತುಂಬಾ ಚಿಕ್ಕವರು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದೀವಿ. ಮುಖ್ಯವಾದ ವಿಚಾರ ಏನದು? ನಿಮ್ಮ ಯಜಮಾನರು ಇದ್ದಿದ್ರೆ ಚೆನ್ನಾಗಿರೋದು. ಎಲ್ಲ ಒಟ್ಟಿಗೆ ವಿಷಯ ಮಾತಾಡ್ಬಿಡ್ಬೋದಾಗಿತ್ತು. ನಮ್ ಯಜಮಾನ್ರು ಇಷ್ಟೊತ್ತಿಗೆ ಎಲ್ಲಿರ್ತಾರೆ? ಸೀರಿಯಸ್ ಆಗಿ ಕೂತ್ಕೊಂಡು ತಗೋತಿರ್ತಾರೆ. ತಗೋತಿರ್ತಾರೆ ಅಂದ್ರೆ ಆರ್ಡರ್ಸು, ಬಿಸಿನೆಸ್, ಇಂಪೋರ್ಟ್ ಎಕ್ಸ್ಪೋರ್ಟ್. ಓಹ್, ಹಾಗೆ ಹೇಳಿದ ಗೊತ್ತಾಗ್ಲಿಲ್ಲ. ನಮ್ದು ತುಂಬಾ ದೊಡ್ಡ ಬಿಸಿನೆಸ್. ಫಾರಿನ್ ನಿಂದೆಲ್ಲ ಜನ ಬರ್ತಿರ್ತಾರೆ. ಇಡೀ ದಿನ ಆಫೀಸಲ್ಲಿ ಮೀಟಿಂಗು. ಆಫೀಸಲ್ಲಿ ಮೀಟಿಂಗು ಅದು ಇದು ಅಂದ್ರೆ? ಹಾ, ಆಫೀಸಿಂದಲೇ ಬಂದಿರ್ತಾರೆ. ಬರ್ತಿದ್ದ ಹಾಗೆ ಶೂಟು ಬುಟ್ಟು ಬಿಚ್ಚಾಕ್ಬಿಟ್ಟು ನೇರ ತೋಟಕ್ಕೆ ಹೊರಟೋಗಿರ್ತಾರೆ. ಮಣ್ಣಾಗೆ ದುಡಿಮೆ ಮಾಡೋದಂದ್ರೆ ಎಷ್ಟೊಂದು ಪ್ರೀತಿನೋ ಅಲ್ವೇನ್ರಿ?
ಓಹೋ, ವ್ಯವಸಾಯ ವ್ಯವಸಾಯ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ನಾಗರಾಜ್ ಅವರೇ, ನೀವು ತುಂಬಾ ಸಿಂಪಲ್ ಅಪ್ಪ. ನಿಮ್ಮ ಹತ್ರ ಮಾತಾಡೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಇವತ್ತು ನನ್ನ ಜೀವ ಉಳಿಸಿದ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾವಾಗ ಸಿಕ್ಕರು ಅದೊಂದೇ ಮಾತಾಡ್ತಿರಲ್ಲ ನೀವು. ಮತ್ತಿನ್ನೇನು ಮಾತಾಡಬೇಕು? ಅದು ಹೇಳಿ, ಮತ್ತಿನ್ನೇನು ಮಾತಾಡಬೇಕು? ಅದು ಅದು ಮದುವೆ. ಯಾರ ಮದುವೆ? ನಂದು. ಅಲ್ಲ ಅಲ್ಲ ಅಲ್ಲ, ನಿಮ್ದು. ಅಲ್ಲ, ನಂದು ನಿಮ್ದು. ಛೆ ಛೆ ಛೆ. ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ? ಹೆದರಿಕೆನಾ? ಆಗ್ತಾ ಇದೆ. ನಾನು ನೋಡಿದ್ರೆ ಹೆದರಿಕೆ ಆಗುತ್ತಾ? ಛೆ ಛೆ ಛೆ, ಇಲ್ಲ, ನಿಮ್ಮನ್ನು ನೋಡಿದ್ರಲ್ಲ. ನಮ್ಮಪ್ಪ ನನಗೆ ಮದುವೆ ಆಗುವಂತ ಬಲವಂತ ಮಾಡ್ತಿದ್ದಾರೆ. ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ನಾನೇನ್ ಮಾಡಕ್ಕಾಗುತ್ತೆ? ಆ ಹುಡುಗಿನ ಏನಾದ್ರೂ ಮಾಡ್ಬೇಕು. ಆ ಹುಡುಗಿಗೆ ನಿಮ್ಮನ್ನ ಕಂಡ್ರೆ ಇಷ್ಟ ಇದೆಯಾ? ಗೊತ್ತಿಲ್ಲ. ಯಾಕೆ? ನಾನಿನ್ನೂ ಕೇಳಿಲ್ಲ. ಕೇಳ್ಬಿಡಿ. ಹಾಗಂತೀರಾ? ಹ್ಮ್. ಒಪ್ಕೊಂಡ್ರೆ ಮದುವೆನೂ ಆಗ್ಬಿಡ್ಲಾ? ಹೇಗೆ ಕೇಳೋದು ಅಂತ ಹೇಳ್ತೀರಾ? ನೇರವಾಗೇ ಹೋಗಿ ಕೇಳ್ಬಿಡಿ, ನನ್ನ ಮದ್ವೆ ಆಗ್ತೀಯಾ ಅಂತ. ನೀವಾಗ್ತೀರಾ? ಹೇಳಿ, ನಾನಂದ್ರೆ ಇಷ್ಟನಾ? ನನ್ನನ್ನು ಮದುವೆ ಆಗ್ತೀರಾ?